ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ದೇವರ ಶಕ್ತಿಯು ನಿಮಗೆ ಜೀವನವನ್ನು ನೀಡುತ್ತದೆ. ಅಪೊಸ್ತಲ ಕೃತ್ಯಗಳು 1:8 ನಾವು ಓದುತ್ತೇವೆ. ಯೇಸು ಕ್ರಿಸ್ತನು ಹೇಳಿದರು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೋದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂತನು. ಇದು ದೇವರು ನಿಮಗೆ ಮತ್ತು ನನಗೆ ವಾಗ್ದಾನ ಮಾಡಿದ ದೇವರ ಶಕ್ತಿಯ ಬಗ್ಗೆ ಹೇಳುತ್ತದೆ. ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮಗೆ ಪ್ರತಿದಿನ ದೇವರ ಶಕ್ತಿಯು ಬೇಕು. ದೇವರ ಶಕ್ತಿ ಅವಶ್ಯಕವಾಗಿದೆ. ದೇವರು ನಮಗೆ ನೀತಿಯಲ್ಲಿ ಬೆಳೆಯಲು ಶಕ್ತಿಯನ್ನು ನೀಡುತ್ತಾನೆ. ದೇವರ ಶಕ್ತಿ ಇಲ್ಲದೆ ನಮ್ಮ ಜೀವನ ಹೊರಗಳನ್ನು ಹೊರಲು ನಮಗೆ ಸಾಧ್ಯವಿಲ್ಲ. ನಮ್ಮಲ್ಲಿ ಇರುವ ಪಾಪವು ನಮ್ಮನ್ನು ದುರ್ಬಲಗೊಳಿಸುತ್ತದೆ. ಅಷ್ಟೇ ಅಲ್ಲ, ನಮ್ಮಲ್ಲಿರುವ ಪಾಪವು ನಮ್ಮನ್ನು ಸೇತಾನನಂತೆ ಮಾಡುತ್ತದೆ. ಇದರ ಬಗ್ಗೆ ನಮಗೆ ಅನುಮಾನವಿದೆ. ದೇವರ ವಾಕ್ಯ ಹೇಳುತ್ತದೆ, ಪಾಪ ಮಾಡುವವನು ಸೇತಾನನಿಂದ ಹುಟ್ಟಿದವನಾಗಿದ್ದಾನೆ. 1 ಯೋಹಾನ 3:8. ಪಾಪ ಮಾಡುವನು ಸೇತಾನನಿಂದ ಹುಟ್ಟಿದವನಾಗಿದೆ ಅಂತ. ನಾವು ದೇವರಿಂದ ಹುಟ್ಟಿದವರಾಗಿದ್ದರೆ ನಮ್ಮಲ್ಲಿ ದೇವರ ಗುಣಗಳಿರಬೇಕು, ಅಲ್ಲವೇ? ನಾವು ದೇವರಿಂದ ಹುಟ್ಟಿ ಮತ್ತು ಪಾಪದಲ್ಲಿ ಜೀವಿಸಿದರೆ, ವಿಶ್ವಾಸಿಗಳಾಗಿದ್ದರೂ ಸಹ ನಾವು ಯಾರ ಮಕ್ಕಳಾಗಿ ಜೀವನ ಮಾಡ್ತಾ ಇದ್ದೇವೆ ಎಂದು ನಾವು ಯೋಚನೆ ಮಾಡಿ ನೋಡಬೇಕು. ಸೊ ನಮ್ಮ ಪಾಪಗಳು ನಮ್ಮನ್ನು ದುರ್ಬಲಗೊಳಿಸುತ್ತದೆ. ಸೇತಾನನು ಜನರನ್ನು ನಾಶಪಡಿಸುತ್ತದೆ, ಆದರೆ ದೇವರು ಜನರನ್ನು ರಕ್ಷಿಸುತ್ತಾನೆ. ನೀತಿಯು ನಮ್ಮನ್ನು ರಕ್ಷಿಸುತ್ತದೆ, ಪಾಪವು ನಮ್ಮನ್ನು ನಾಶ ಮಾಡುತ್ತದೆ. 1 ಯೋಹಾನ 3:8 ನಾವು ಓದುತ್ತೇವೆ, ಸೇತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ದೇವರು ತನ್ನ ಮಕ್ಕಳು ತನ್ನ ಶಕ್ತಿಯಿಂದ ತುಂಬಬೇಕೆಂದು ಬಯಸುತ್ತಾನೆ. ದೇವರು ತನ್ನ ಮಕ್ಕಳು ತನ್ನ ಶಕ್ತಿ ಇಲ್ಲದೆ ಜೀವನ ಮಾಡಬೇಕು ಎಂದು ಬಯಸುವುದಿಲ್ಲ. ಏಕೆಂದರೆ ದೇವರ ಶಕ್ತಿ ಪ್ರತಿದಿನ ನಮಗೆ ಬೇಕು. ನಮ್ಮ ಸಮಸ್ಯೆಗಳನ್ನು ಎದುರಿಸುವುದಕ್ಕೂ, ಡೈಲಿ ನಾವು ಸಂತೋಷದಿಂದ ಸಮಾಧಾನದಿಂದ, ಸ್ಟ್ರೆಸ್ ಇದೆ ಆದರೂ ಆ ಸ್ಟ್ರೆಸ್ನಿಂದ ಫ್ರೀ ಆಗಿ ನಾವು ಜೀವನ ಮಾಡುವುದಕ್ಕೆ ದೇವರ ಶಕ್ತಿ ಬೇಕು. ದೇವರು ಏನು ಹೇಳಿದರು? ನಾನು ಬಂದಿರುವುದು ನಿಮಗೆ ಸಮಾಧಾನ ಕೊಡುವುದಕ್ಕೆ, ಅಲ್ಲವೇ? ಸಮಾಧಾನ ಕೊಡುವುದಕ್ಕೆ. ನಾನು ಕೊಡುವ ಸಮಾಧಾನ ಈ ಲೋಕದಲ್ಲಿಂದ ನಿಮಗೆ ಸಿಗುವ ಸಮಾಧಾನ ತರ ಅಲ್ಲ. ಯೋಹಾನ 14:27. ನನ್ನ ಸಮಾಧಾನ ನಿಮಗೆ ಬೇಕು. ಸೊ ನಾವು ಅರ್ಥ ಮಾಡಿಕೋಬೇಕು, ನಾವು ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ. ಆದರೂ ಅದರ ನಡುವೆ ಎಲ್ಲ, ಅಲ್ಲಾಂದ್ರೆ ಅದಾದ್ಮೇಲಾದರೂ ನಮಗೆ ಸಮಾಧಾನ ಬೇಕು. ಸಮಾಧಾನ ಇಲ್ಲದಿದ್ದರೆ ನಾವು ಅರ್ಥ ಮಾಡ್ಕೋಬೇಕು, ನಾವು ಶಕ್ತಿಹೀನರಾಗಿ ಜೀವನ ಮಾಡ್ತಾ ಇದ್ದೇವೆ. ಈ ಸಮಾಧಾನ ನಮಗೆ ಸಿಗಬೇಕಂದ್ರೆ ನಾವು ಶಕ್ತಿಯುಳ್ಳವರಾಗಿ ಜೀವನ ಮಾಡಬೇಕು. ಸೊ ದೇವರು ತನ್ನ ಮಕ್ಕಳು ದುರ್ಬಲರಾಗಿ ಜೀವನ ಮಾಡುವುದನ್ನು ಬಯಸುವುದಿಲ್ಲ. ಪಾಪದ ವಿಷಯದಲ್ಲಿ ಎಲ್ಲ ಮಾನವ ಕುಲವು ದುರ್ಬಲರಾಗಿದ್ದಾರೆ. ಪಾಪವು ಎಲ್ಲ ಮಾನವ ದುಃಖಗಳಿಗೆ ಕಾರಣವಾಗಿದೆ. ವಿಶ್ವಾಸಿಗಳಾಗಿ ನಾವು ಅರ್ಥ ಮಾಡಿಕೋಬೇಕು. ಈ ಲೋಕಕ್ಕೆ ಜ್ಞಾನ ಇಲ್ಲ. ನಾವು ಅಜ್ಞಾನಿಗಳಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೀವಿ. ನಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾರೆ ಆ ಅಜ್ಞಾನದಿಂದ, ಆ ಕತ್ತಲಿನಿಂದ, ಅಲ್ಲವೇ? ಈಗ ನಾವು ಬೆಳಕಲ್ಲಿ ಇದ್ದೇವೆ, ಜ್ಞಾನದಲ್ಲಿ ಇದ್ದೇವೆ. ನಾವು ಜ್ಞಾನ ಉಳ್ಳವರಾಗಿ, ಭಯ ಉಳ್ಳವರಾಗಿ, ದೇವರ ಭಯ ಉಳ್ಳವರಾಗಿ, ಜಾಣರಾಗಿ ನಾವು ಜೀವನ ಮಾಡಬೇಕು. ಯೆಶಾಯ 59:2 ಬರೆದಿದೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಅಂತ. ನಮ್ಮ ಪಾಪಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಎಷ್ಟೇ ಪ್ರಾರ್ಥಿಸಿದರೂ ದೇವರ ಮುಖ ನಮಗೆ ಅಡ್ಡವಾಗಿದೆ ಎಂದು ಬೈಬಲ್ ಬರೆದಿದೆ. ನಾವು ತುಂಬಾ ಜಾಗರೂಕರಾಗಿ ನಾವು ಇದೆಲ್ಲ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಮತ್ತು ಮಾರ್ಕನು 9:43 ಯೇಸುದೇವರು ಹೇಳಿದರು, ನಿಮ್ಮ ಕೈ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. ನಮ್ಮ ಪಾಪವು ಅಷ್ಟು ಗಂಭೀರವಾಗಿದೆ. ಹಂಗೆ ನಾವು ಕತ್ತರಿಸುತ್ತಾ ಹೋಗಿದರೆ ನಮ್ಮ ಭಾಗಗಳೇ ನಮ್ಮ ಬಾಡಿಯಲ್ಲಿ ಇರೋದಿಲ್ಲ, ಅಲ್ಲವೇ? ಮೊದಲು ಏನು ಕತ್ತರಿಸಬೇಕು? ನಾಲಿಗೆ. ಅಲ್ಲವೇ? ನಾಲಿಗೆ ತುಂಬಾ ಮಾತಾಡುತ್ತದೆ. ನಾಲಿಗೆ ನಮಗೆ ತುಂಬಾ ಪಾಪ ಕೊಡುತ್ತದೆ. ತುಂಬಾ ಮಾತನಾಡ್ತೇವೆ ನಾವು. ಏನು ಮಾತಾಡುವುದು ನಾವು ಅರ್ಥ ಮಾಡಿಕೋಬೇಕು. ಆದರೆ ಮೊದಲೇ ಕತ್ತರಿಸುವುದು ನಾಲಿಗೆ. ಹಲ್ಲೆಲೂಯಾ.
ಆದ್ದರಿಂದ ನಮ್ಮ ಪಾಪಗಳು ಜಯಿಸದಿದ್ದರೆ ನಾವು ದುರ್ಬಲರಾಗಿ ಬದುಕುತ್ತೇವೆ ಮತ್ತು ನಾವು ಈ ಜಗತ್ತಿನಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಪಾಪ ನಮಗ ಕಷ್ಟ ಬಿಟ್ಟು ಏನು ಕೊಡುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಯೇಸುದೇವರು ಬಂದಿರುವುದು. ಹಲ್ಲೆಲೂಯ. ನಾವು ಹೃದಯದಲ್ಲಿ ಹೆಮ್ಮೆ ಮತ್ತು ಸೊಕ್ಕಿನವರಾಗಿದ್ದರೆ ಪಾಪಗಳನ್ನು ನಾವು ಗುರುತಿಸುವುದಿಲ್ಲ. ಆದ್ದರಿಂದ ನಾವು ಸೈತಾನನ ಮುಂದೆ ಮತ್ತು ನಮ್ಮ ಜೀವನದ ಯುದ್ಧದಲ್ಲಿ ಶಕ್ತಿಹೀನರಾಗುತ್ತೇವೆ. ಎಷ್ಟೇ ಬೈಬಲ್ ಓದಿದರು, ಎಷ್ಟೇ ಪಾಸ್ಟರ್ಸ್ ಬೋಧಿಸಿದರು, ಯಾಕೆ ವಿಶ್ವಾಸಿಗಳಿಗೆ ಆ ಪಾಪದ ಜ್ಞಾನ ಇರುವುದಿಲ್ಲ? ಯಾರಾದರೂ ಸ್ವಲ್ಪ ವಿಷ ಕೊಟ್ಟರೆ, ವಿಷ ಅದು ತಿನ್ನಬಾರದು ಎಂದು ಹೇಳಿದ್ರು, ಆವಾಗಲೇ ಅವರು ಬಿಸಾಕ್ತಾರೆ. ಆದರೆ ಯೇಸುದೇವರು ಬೈಬಲ್ ಕೊಟ್ಟಿದ್ದಾರೆ, ಚರ್ಚ್ ಕೊಟ್ಟಿದ್ದಾರೆ, ಪಾಸ್ಟರನ್ನು ಕೊಟ್ಟಿದ್ದಾರೆ. ದೇವರು ಹೇಳಿದ್ರು, ಪಾಪ ನಿಮಗೆ ಕಷ್ಟ ಮಾತ್ರ ಕೊಡುತ್ತದೆ ಅಂತ. ಪಾಪ ಇನ್ನೂ ವಿಶ್ವಾಸಿಗಳು ಮಾಡಿದರೆ ದೇವರ ಮಕ್ಕಳಾಗಿ ಜೀವನ ಮಾಡುತ್ತಾರ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ನಮಗೆ ಅದು ಒಪ್ಪಿಕೊಳ್ಳುವುದಕ್ಕೆ ತುಂಬಾ ಕಷ್ಟ. ಇಲ್ಲ, ನಾನು ದೇವರ ಮಗನೇ. ಮತ್ತೆ ಮಾಡುವುದಲ್ಲ ಏನು, ದೇವರ ಒಂದು ಗುಣನೂ ಇಲ್ಲ ನಮ್ಮಲ್ಲಿ. ದೇವರ ಒಂದು ಗುಣನೂ ಇಲ್ಲ, ಸ್ವಲ್ಪನೂ ಸೆಲ್ಫ್ ಕಂಟ್ರೋಲ್ ಇಲ್ಲ. ಆದರೂ ನಾನು ದೇವರ ಮಗ, ನಾನು ದೇವರ ಮಗ ಅಂದೆ ದೇವರ ಮಕ್ಕಳು ಹೇಳುವುದು. ಅವರಿಗೆ ನಾನು ಸೈತಾನನ ಮಗ ಅಂತ ಹೇಳಕ್ಕೆ ಆಗುವುದಿಲ್ಲ. ಆದ್ರೆ ನೀವು ಅರ್ಥ ಮಾಡಿಕೋಬೇಕು ಏನು ಸತ್ಯ ಅಂತ. ನೋಡಿ, ಈ ವಾಕ್ಯ ನೀವು ಹುಷಾರಾಗಿ ಓದಬೇಕು. ಯೆರೆಮೀಯ 6:10 ಇದರಲ್ಲಿ ದೇವರು ಹೇಳ್ತಾರೆ, ನಾನು ಯಾರ ಸಂಗಡ ಮಾತನಾಡಲಿ, ಅವರು ಕೇಳುವ ಹಾಗೆ ಯಾರನ್ನು ಎಚ್ಚರಿಸಲಿ. ಇಗೋ, ಅವರು ಅಲೈಸಲಾರದ ಹಾಗೆ ಅವರ ಕಿವಿ ಪರಿಚ್ಛೇದನೆ ಇಲ್ಲದಾಗಿದೆ. ಇಗೋ, ಕರ್ತನ ವಾಕ್ಯವು ಅವರಿಗೆ ನಿಂದೆಯಾಗಿದೆ, ಅದರಲ್ಲಿ ಅವರಿಗೆ ಸಂತೋಷವಿಲ್ಲ. ಇನ್ನೊಂದು ಸಾರಿ ನಾನು ಓದಲ್ಲ. ಯೆರೆಮೀಯ 6:10 ನಾನು ಯಾರು ಸಂಗಡ ಮಾತನಾಡಲಿ? ದೇವರು ಹೇಳ್ತಾ ಇದ್ದಾರೆ, ನಾನು ಯಾರು ಸಂಗಡ ಮಾತನಾಡಲಿ? ಯಾರಿಗೆ ಬೇಕು ನನ್ನ ಮಾತು? ಯಾರಿಗೆ ಬೇಕು ಒಳ್ಳೆ ದಾರಿ? ಒಳ್ಳೆ ದಾರಿಯಲ್ಲಿ ನಡೆಯಬೇಕು ಎಂದು ಹೇಳಿದರೆ ಯಾರು ಗಮನಿಸುತ್ತಾರೆ? ನಾನು ಯಾರು ಸಂಗಡ ಮಾತನಾಡಲಿ? ಅವರು ಹೇಳುವ ಹಾಗೆ ಯಾರನ್ನು ಎಚ್ಚರಿಸಲಿ? ಇಗೋ, ಅವರು ಅಲೈಸಲಾರದ ಹಾಗೆ ಅವರ ಕಿವಿ ಪರಿಚ್ಛೇದನೆ ಇಲ್ಲದಾಗಿದೆ. ಇಗೋ, ಕರ್ತನ ವಾಕ್ಯವು ಅವರಿಗೆ ನಿಂದೆಯಾಗಿದೆ, ಅದರಲ್ಲಿ ಅವರಿಗೆ ಸಂತೋಷ ಇಲ್ಲ. ನನ್ನ ವಾಕ್ಯದಲ್ಲಿ ಅವರಿಗೆ ಸಂತೋಷ ಇಲ್ಲ. ಅವರು ನನ್ನ ಹತ್ರ ಬರ್ತಾರೆ, ನನ್ನ ವಾಕ್ಯದಲ್ಲಿ ಅವರಿಗೆ ಸಂತೋಷವಿಲ್ಲ. ಅವರಿಗೆ ಬೇಕಾಗಿರುವುದು ಏನು? ಬರೀ ಆಶೀರ್ವಾದ. ಅದು ಬರೆದಿಲ್ಲ, ನಾನೇ ಹೇಳ್ತಾ ಇರುವುದು. ಅಲ್ಲವೇ? ದೇವರ ಹತ್ರ ಬರುವುದು ಎದಕ್ಕೆ? ಆಶೀರ್ವಾದ ಕೊಡಿ ಸ್ವಾಮಿ. ನೀವು ಹೇಳುವ ತರ ಎಲ್ಲ ಜೀವನ ಮಾಡಕ್ಕಾಗಲ್ಲ. ಮತ್ತೆ ನಾವು ಹಂಗೆ ಮಾಡಲಿಲ್ಲದಿದ್ದರೆ ನಮಗೆ ಏನಾಗುತ್ತದೆ ಅಂತ ನಾವು ಅರ್ಥ ಮಾಡಿದರೆ, ಅದೇ ಒಂದು ವಿಷ ಯಾರಾದ್ರೂ ಕೊಟ್ರೆ ಇದು ತಿನ್ನಬಾರದು, ಇದು ವಿಷ, ಇದು ತಿಂದರೆ ಒಂದು 2 ಗಂಟೆಯಲ್ಲಿ ನೀವು ಸಾಯ್ತೀರಿ ಎಂದು ಹೇಳಿದರೆ ನೀವು ಅದು ತಿನ್ನುವುದಿಲ್ಲ. ಡೈಲಿ ನೀವು ಹೇಳ್ತಾ ಇದ್ದೀರಿ ನನಗೆ ಜೀವನಾನೇ ಮಾಡಬೇಡ ಅಂತ, ಆದ್ರೂ ಯಾರಾದ್ರೂ ವಿಷ ಕೊಟ್ರೆ ನೀವು ತಿನ್ನುವುದಿಲ್ಲ, ಅಲ್ಲವೇ? ಅದೇ ತರ ಜನ. ಮತ್ತೆ ದೇವರು ಹೇಳ್ತಾ ಇದ್ದಾರೆ, ನೀವು ಪಾಪ ಮಾಡಿದರೆ ನಿಮಗೆ ನಾಶ ಮಾತ್ರ ಉಂಟಾಗುತ್ತದೆ, ಕಷ್ಟ ಮಾತ್ರ ಉಂಟಾಗುತ್ತದೆ ಎಂದು. ಆದರೂ ವಿಶ್ವಾಸಿಗಳು ಗಮನಿಸುವುದೇ ಇಲ್ಲ. ಮತ್ತು 1 ಪೇತ್ರನು 5:8 ನಮಗೆ ಎಚ್ಚರಿಕೆ ನೀಡಲಾಗಿದೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಿಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅವನು ಯಾಕೆ ಹುಡುಕಬೇಕು? ಎಲ್ಲರೂ ಅವನು ಮುಂದೆನೇ ಇರುತ್ತಾನೆ. ಅಲ್ಲಾಂದ್ರೆ ಅವನಿಗೆ ಗೊತ್ತು, ಅವನ ಹಾಗೆ ಎಲ್ಲರನ್ನೂ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಇದು ಹೇಳಿರುವುದು ಅವನ ಸ್ವಭಾವ ಅಂಕೆ ಅಂತ. ಹಲ್ಲೆಲೂಯ. ನಮ್ಮ ವಿನಾಶವನ್ನು ನಿರಂತರವಾಗಿ ಹುಡುಕುವ ಶತ್ರುವನ್ನು ನಾವು ಹೊಂದಿದ್ದೇವೆ ಎಂದು ನಾವು ಅರ್ಥ ಮಾಡಿಕೋಬೇಕು. ಸೈತಾನು ನಮ್ಮ ಪಾಪಗಳ ಮೂಲಕ ಮಾತ್ರ ನಮ್ಮನ್ನು ನಾಶ ಮಾಡಬಹುದು. ನಾವು ನೀತಿಯಲ್ಲಿ ಬೆಳೀತಾ ಇದ್ರೆ ಅವನು ಏನು ಮಾಡಕ್ಕಾಗಲ್ಲ. ನೀವು ಏನು ಹೇಳಿದ್ರು, ಯಾರು ಮಾಟ ಮಂತ್ರ ವಿಚ್ಕ್ರಾಫ್ಟ್ ಮಾಡಿದೆ ಎಂದು ನಿಮಗೆ ಹೇಳಿದ್ರು ನಿಮಗೆ ಏನು ಆಗಲ್ಲ, ನೀವು ದೇವರ ನೀತಿಯಲ್ಲಿ ನಡೀತಾರೆ. ಯಾಕೆಂದ್ರೆ ಈ ಲೋಕದಲ್ಲಿ ಎಲ್ಲ ಇದೆ, ನಮಗೆ ಹೇಳಕ್ಕಾಗಲ್ಲ. ನನ್ನ ಪಕ್ಕದ ಮನೆಯವರು ನನಗೆ ವಿಚ್ಕ್ರಾಫ್ಟ್ ಮಾಡಿದ್ರೆ ಅವ್ರಿಗೆ ಹೋಗಿ ಹೇಳಕ್ಕಾಗಲ್ಲ ನನಗೆ ಮಾಡಬೇಡ ಅಂತ. ಅಲ್ಲವೇ? ನಮಗೆ ಯಾರಿಗೂ ಹೇಳಕ್ಕಾಗಲ್ಲ. ಆದ್ರೆ ನಾವು ಹುಷಾರಾಗಿ ಜೀವನ ಮಾಡಿದರೆ ಅದು ಏನು ನಮಗೆ ಸಂಭವಿಸುವುದಿಲ್ಲ. 1 ಯೋಹಾನ 3:8 ನಾವು ಓದುತ್ತೇವೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು.
ಸೇಟಾನನ ಕೆಲಸವನ್ನು ಲಯ ಮಾಡುವುದಕ್ಕೋಸ್ಕರವೇ, ಸೇಟಾನನ ಕೆಲಸವನ್ನು ನಾಶ ಮಾಡುವುದಕ್ಕೋಸ್ಕರನೇ ಯೇಸು ದೇವರು ಹುಟ್ಟಿದ್ದರು. ಏನು ಸೇಟಾನನ ಕೆಲಸ? ಪಾಪ. ನಮ್ಮನ್ನು ಮುಟ್ಟಕ್ಕಾಗಲ್ಲ. ನಾವು ಪಾಪ ಮಾಡಿದರೆ ಮಾತ್ರ ನಮ್ಮನ್ನು ಮುಟ್ಟಕ್ಕಾಗತ್ತೆ. ನಾವು ನೀತಿಯಲ್ಲಿ ಬೆಳೀತಾ ಇದ್ರೆ ಅವನು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಸೇಟಾನನ ಕೆಲಸವನ್ನು ಲಯ ಮಾಡುವುದಕ್ಕೆ, ಸೇಟಾನನ ಕೆಲಸವನ್ನು ನಾಶ ಮಾಡುವುದಕ್ಕೆ ದೇವಕುಮಾರನು ಹುಟ್ಟಿದೆ. ಅಂದರೆ ಸೇಟಾನನ ಕೆಲಸ ಏನು? ಪಾಪ. ಸೊ ಯೇಸುದೇವರು ಈ ಲೋಕದಲ್ಲಿ ಬಂದಿರುವುದು ಪಾಪವನ್ನು ನಾಶ ಮಾಡುವುದಕ್ಕೆ, ಸೇಟನನ್ನು ನಾಶ ಮಾಡುವುದಕ್ಕೆ, ಅಂದ್ರೆ ಪಾಪವನ್ನು ನಾಶ ಮಾಡುವುದಕ್ಕೆ. ನಮ್ಮ ಒಬ್ಬೊಬ್ಬರಲ್ಲಿ ಬಂದಿರೋದು ಪಾಪವನ್ನು ನಾಶ ಮಾಡುವುದಕ್ಕೆ ಅಂತ ವಿಶ್ವಾಸಿಗಳು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಮೊದಲನೇ ಪೇತ್ರನು 5:8 ಹೀಗೆ ಬರೆದಿದೆ, ನಾವು ಸಮಚಿತ್ತದಿಂದ ಇರುವಂತೆ ಇಲ್ಲಿ ಸೂಚಿಸಲಾಗಿದೆ. ಯಾವುದರ ಬಗ್ಗೆ? ನಾವು ಸಮಚಿತ್ತದಿಂದ ಇರಬೇಕು. ನಮ್ಮ ಪಾಪಗಳ ಬಗ್ಗೆ ನಾವು ಸಮಚಿತ್ತದಿಂದ ಇರಲು ನಮಗೆ ದೇವರ ಶಕ್ತಿ ಬೇಕು. ದೇವರ ಶಕ್ತಿ ನಮ್ಮಲ್ಲಿ ಇದ್ರೆ, ಪವಿತ್ರಾತ್ಮನ ಶಕ್ತಿ, ಅದನ್ ಬಗ್ಗೆನೆ ನಾವಿವತ್ತು ಕಲಿತಾ ಇರೋದು. ಪವಿತ್ರಾತ್ಮನು ನಮ್ಮ ಮೇಲೆ ಇದ್ರೆ ಪವಿತ್ರಾತ್ಮನು ನಮಗೆ ತಿಳುವಳಿಕೆ ಕೊಡುತ್ತದೆ, ಶಿಕ್ಷಣೆ ಕೊಡುತ್ತದೆ, ಉಪದೇಶ ಕೊಡುತ್ತದೆ, ದೇವರ ಶಕ್ತಿಯನ್ನು ಕೂಡ ಕೊಡುತ್ತದೆ. ಯೋಹಾನ 14:26. ನಾವು ಯಾವಾಗಲೂ ಆಧ್ಯಾತ್ಮಿಕ ಯುದ್ಧದಲ್ಲಿ ತೊಡಗಿಸಿರುವುದರಿಂದ ದೇವರ ಶಕ್ತಿ ಇಲ್ಲದೆ ಈ ಹೋರಾಟವನ್ನು ಸಹಿಸಲು ಮತ್ತು ತಡೆದುಕೊಳ್ಳಲು ಸಾಧ್ಯವಿಲ್ಲ. ನಮಗೆಲ್ಲ ಹೋರಾಟ ಇದೆ, ನಮಗೆ ಗೊತ್ತು. ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡಬೇಕಾಗಿಲ್ಲ. ಅದೆಲ್ಲ ನಾವು ಫೇಸ್ ಮಾಡುವುದಕ್ಕೆ, ಅದನ್ನ ನಡುವೆ ಹೋಗುವುದಕ್ಕೆ ನಮಗೆ ದೇವರ ಶಕ್ತಿ ಬೇಕು. ಶಕ್ತಿಯು ದೇವರಿಂದ ಬರುತ್ತದೆ ಮತ್ತು ನಮ್ಮ ದುರ್ಬಲಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ನಮ್ಮಲ್ಲಿರುವ ಕೆಲವು ದುರ್ಬಲಗಳನ್ನು ಗಲಾತ್ಯದವರಿಗೆ 5:19-21 ವಿವರಿಸಲಾಗಿದೆ. ಅದು ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನಾ, ಮಾಟ, ಹಗೆತನ, ಜಗಳ, ಜಗಳ, ಹೊಟ್ಟೆ ಕಿಚ್ಚು, ಅಂದರೆ ಜಲಸಿ, ಸಿಟ್ಟು, ಅಂದರೆ ಆಂಗರ್, ಪಕ್ಷಭೇದ, ಡಿವಿಷನ್, ಭಿನ್ನಮತ, ಮತ್ಸರ, ಕುಡಿತನ, ದುಂದೋತನ, ನನಗೂ ಗೊತ್ತಿಲ್ಲ, ಇತ್ಯಾದಿ. ಇವೆಲ್ಲವೂ ನಮ್ಮ ವೀಕ್ನೆಸ್, ನಮ್ಮ ಹೃದಯದಲ್ಲಿ, ನಮ್ಮ ಫ್ಲೆಶ್ ಅಲ್ಲಿ. ಇದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದಿದೆ. ಈ ವೀಕ್ನೆಸ್ಸು ನಮ್ಮಲ್ಲಿ ಇದ್ದು ಅದನ್ನಲ್ಲಿ ನಾವು ಓಡಾಡಿದರೆ, ಅದನ್ನಲ್ಲಿ ನಾವು ಜೀವಿಸಿದರೆ ನಮ್ಮ ಹೋರಾಟಗಳನ್ನು ನಮಗೆ ಜಯಿಸುವುದಕ್ಕೆ ಆಗುವುದಿಲ್ಲ. ಅದೆಲ್ಲ ನಾವು ಕೊಲ್ಲಬೇಕು. ಅದೆಲ್ಲ ನಮಗೆ ಕೆಟ್ಟದು ಮಾತ್ರ ಮಾಡುತ್ತದೆ ಅಂತ ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಬೇಕು. ನೀವು ಜಗಳ ಮಾಡುವುದನ್ನು ನಿಲ್ಲಿಸ್ರಿ, ನಿಮ್ಮ ಮನೆ ಉದ್ಧಾರ ಆಗತ್ತೆ. ನಾನಿರೋದು ಹೇಳ್ತಾ ಇದ್ದೀನಿ. ಜಗಳ ಎಲ್ಲ ಮನೆಯಲ್ಲೂ ಬರ್ತದೆ. ನಿಮಗೆ ಆ ಜಗಳ ನಿಲ್ಲಿಸುವುದಕ್ಕೆ ನೀವು ಸೆಲ್ಫ್ ಕಂಟ್ರೋಲ್ ಮಾಡಿದರೆ ನೀವು ಉದ್ಧಾರವಾಗುತ್ತದೆ, ನಿಮ್ಮಿಂದ ನಿಮ್ಮ ಮನೆಯೂ ಉದ್ಧಾರವಾಗುತ್ತದೆ. ಅರ್ಥ ಮಾಡಿಕೋಬೇಕು. ಇಲ್ಲದಿದ್ದರೆ ಯಾವ ಮನೆಯಲ್ಲಿ ಜಗಳ ಇದೆಯೋ ನಿಮಗೇ ಗೊತ್ತು. ಜಗಳ ಇದ್ದರೆ ನೋಡಿ, ಪಾಪ ಮಾಡುವವರು ಸೇಟನಿಂದ ಹುಟ್ಟಿದವರು. ಪಾಪ ಮಾಡುವನು ಸೇಟನನ ತರ ಇರುತ್ತಾನೆ ಅಲ್ಲವೇ? ಸೊ ಜಗಳ ಉಂಟಾದಾಗ ನಾವು ಆ ಜಗಳವನ್ನು ನಿಲ್ಲಿಸುವುದಕ್ಕೆ ನಾವು ಪರಿಶ್ರಮಿಸಬೇಕು, ಎಷ್ಟೇ ಆಗಿದ್ದರು. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಬರೀ ಸೇಟಾನನ ಕ್ರಿಯೆಗಳು ಉಂಟಾಗುತ್ತದೆ. ಅವರು ಮಾಡಿದೆ, ಇವರು ಮಾಡಿದೆ ಎಂದು ಹೇಳಿ ಅವರ ಮೇಲೆ ಸಿಟ್ಟು ಮಾಡಿಕೊಂಡು ನಾವು ಜೀವನ ಮಾಡಕ್ಕಾಗುವುದಿಲ್ಲ. ಏಕೆಂದ್ರೆ ಕೆಟ್ಟವರು ನಮಗೆ ಯಾವಾಗಲೂ ಕೆಟ್ಟದು ಮಾಡುವುದಕ್ಕೆ ಇರುತ್ತಾರೆ. ಅವರನ್ನು ನಿಮಗೆ ಉದ್ಧಾರ ಮಾಡುವುದಕ್ಕಾಗತ್ತ? ಒಳ್ಳೆಯದು ಮಾಡೋಕ್ಕಾಗಕ್ಕ? ಇಲ್ಲ. ನಿಮ್ಮನ್ನು ನಿಮಗೆ ಒಳ್ಳೆಯದು ಮಾಡಕ್ಕಾಗುತ್ತದೆ, ಇನ್ನೊಬ್ಬರನ್ನು ನಮಗೆ ಒಳ್ಳೆಯದು ಮಾಡಕ್ಕಾಗಲ್ಲ ಅಲ್ಲವೇ? ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ನಮ್ಮ ಜೀವನ ಹೋರಾಟದಲ್ಲಿ ನಾವು ನಮ್ಮ ಪಾಪದ ಸ್ವಭಾವದಲ್ಲಿ ವರ್ತಿಸಿದಾಗ ನಾವು ಹೆಚ್ಚು ದುರ್ಬಲರಾಗುತ್ತೇವೆ ಮತ್ತು ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತದೆ. ತಾನು ಬಲಶಾಲಿ ಎಂದು ದುರ್ಬಲರು ಹೇಳಿಲಿ ಎಂದು ಧರ್ಮಶಾಸ್ತ್ರ ಹೇಳುತ್ತದೆ. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಹೌದು, ನಾವೆಲ್ಲ ಪಾಪದಿಂದ ನಮಗೆ ಶಕ್ತಿ ಇಲ್ಲ. ನಮ್ಮ ಪಾಪಗಳ ಕಾರಣ ನಮಗೆ ಶಕ್ತಿ ಇಲ್ಲ. ನಮ್ಮ ಪಾಪಗಳ ಕಾರಣ ನಾವು ದುರ್ಬಲರಾಗಿರ್ತೇವೆ. ನಮ್ಮ ಪಾಪಗಳನ್ನು ನಾವು ಜಯಿಸಿದರೆ, ಅದು ಕಂಡಿಡಿದು ನಾವು ಜಯಿಸಿದರೆ ನಾವು ಶಕ್ತಿವಂತರಾಗಿ ಇರ್ತೇವೆ. ಅದಕ್ಕೆ ಬೈಬಲ್ ಅಲ್ಲಿ ಬರೆದಿರೋದು ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ನೀವು ಹೇಳಬಾರದು ನಾನು ತುಂಬಾ ದುರ್ಬಲ, ಇನ್ನೂ ದುರ್ಬಲ ಅಂತ ಹೇಳಬಾರದು. ನಾವೆಲ್ಲರೂ ದುರ್ಬಲರು, ಆದರೆ ನೀವು ಶಕ್ತರಾಗುವುದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅಪೊಸ್ತಲ ಕೃತ್ಯಗಳು 1 ಅಧ್ಯಾಯದಲ್ಲಿ ಯೇಸು
ಸ್ವರ್ಗಕ್ಕೆ ಏರುವ ಮೊದಲು ತನ್ನ ಅನುಯಾಯಿಗಳಿಗೆ ಹೇಳಿದ ಕೊನೆಯ ಕೆಲವು ಮಾತುಗಳನ್ನು ನಾವು ನೋಡುತ್ತೇವೆ. ಅದು ಅಪೊಸ್ತಲ ಕೃತ್ಯಗಳು 1:8 ನಾವು ಇದು ಓದಿದ್ದೇವೆ. ಯೇಸುದೇವರು ಸ್ವರ್ಗಕ್ಕೆ ಏರುವ ಮೊದಲು ಅನುಯಾಯಿಗಳಿಗೆ ಮತ್ತು ನಮಗೆಲ್ಲರಿಗೂ ಹೇಳಿರುವುದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಭೂಲೋಕದ ಕಟ್ಟಕಡೆಯವರೆಗೂ ಸಾಕ್ಷಿಗಳಾಗಿರಬೇಕು ಅಂತನು. ಏನು ದೇವರು ಹೇಳಿದ್ರು? ನಾನು ಹೋಗ್ತಾ ಇದ್ದೀನಿ, ಆದರೆ ನಿನ್ನ ಸಹಾಯಿ ಬರುತ್ತದೆ, ನಾನು ಹಂಗೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯೋಹಾನ 14ನೇ ಚಾಪ್ಟರ್ ನೀವು ಓದಿದರೆ ಅದರಲ್ಲಿ ಎಲ್ಲ ಬರೆದಿದೆ. ನಾನು ಹೋಗ್ತಾ ಇದ್ದೀನಿ, ಆದರೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಾನು ನಿಮಗೊಂದು ಸಹಾಯಿ ಇಲ್ಲಿ ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅದನ್ನ ಹೆಸರು ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಬಂದ್ರೆ ನಿಮ್ಮ ಜೊತೆಗೆ ಇರುತ್ತದೆ, ನಿಮ್ಮ ಒಳಗೆ ಇರುತ್ತದೆ ಮತ್ತು ನಿಮ್ಮಲ್ಲೂ ಇರುತ್ತದೆ. ಯೋಹಾನ 14:17 ಹೋಲಿ ಸ್ಪಿರಿಟ್ ವಿಲ್ ಬಿ ವಿತ್ ಯು ಅಂಡ್ ಇನ್ ಯು. ಒಳಗಡೆ ಇದೆ ಎಂದು ನಮಗೆಲ್ಲ ಗೊತ್ತು. ಹೋಲಿ ಸ್ಪಿರಿಟ್ ನಿಮ್ ಜೊತೆ ಇರುತ್ತದ? ಇದಕ್ಕೆ ಹೋಲಿ ಸ್ಪಿರಿಟ್ ನಿಮ್ ಜೊತೆ ಇರುವುದು ಸಹಾಯ ಮಾಡುವುದಕ್ಕೆ. ನೀವು ಸಹಾಯ ತಕ್ಕೋಬೇಕು. ಸಹಾಯ ತಕ್ಕೊಂಡಿಲ್ಲದಿದ್ದರೆ ಅವರು ಇರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಏನು ಸಹಾಯ? ಬುದ್ಧಿವಂತಿಕೆಯನ್ನು ನೀವು ಕೇಳಬೇಕು, ಶಕ್ತಿ ಕೇಳಬೇಕು. ದೇವರೇ, ನಾನು ಪಾಪದಲ್ಲಿ ಬೀಳ್ಬೇಡ, ಅಲ್ಲಾಂದ್ರೆ ಪಾಪಗಳನ್ನು ನೀವು ಗುರುತಿಸುವುದಿಲ್ಲದಿದ್ರೆ ದೇವರೇ ನನ್ನ ಪಾಪಗಳನ್ನು ನನಗೆ ತಿಳಿಸಿಕೊಡಿ ಸ್ವಾಮಿ. ಎಲ್ಲ ದೇವರು ಸಹಾಯ ಮಾಡ್ತಾರೆ. ಸೊ ಅದು ಈ ವಾಕ್ಯ ಹೇಳಿರೋದು ಯೇಸುದೇವರು ಸ್ವರ್ಗಕ್ಕೆ ಏರುವ ಮುಂಚೆ. ಮತ್ತು ಇನ್ನೊಂದು ವಾಕ್ಯ ಅಪೊಸ್ತಲ ಕೃತ್ಯಗಳು 1:4 ಯೇಸುದೇವರು ಹೇಳಿದರು, ಯೋಹಾನನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಪವಿತ್ರಾತ್ಮದ ಸ್ನಾನವು, ನೀವೆಲ್ಲರೂ ನೀರಿನ ಸ್ನಾನವನ್ನು ತಕ್ಕೊಂಡಿದ್ದೀರಿ. ನೀರಿನ ಸ್ನಾನ ಆದ ಮೇಲೆ ವಿಶ್ವಾಸಿಗಳು ತಕ್ಕೋಬೇಕಾದಿರುವ ಸ್ನಾನವು ಪವಿತ್ರಾತ್ಮನ ಸ್ನಾನವು. ನೀರಿನ ಸ್ನಾನವು ಒಂದೇ ಸಲ ಇರುವುದು, ಮತ್ತೆ ಪವಿತ್ರಾತ್ಮನ ಸ್ನಾನವು ಯಾವಾಗಲೂ ನಾವು ತಕ್ಕೋಬೇಕು. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಿ. ನೋಡಿ, ಯೇಸುದೇವರು ಹೇಳಿದ್ರು, ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಪವಿತ್ರಾತ್ಮ ಸ್ನಾನವು ವಿಶ್ವಾಸಿಗಳಿಗೆ ಬಹಳ ಮುಖ್ಯ. ಇದು ಸ್ವಾಭಾವಿಕ ಎಬಿಲಿಟಿಯನ್ನು ಮೀರಿ ಬದುಕಲು ಶಕ್ತಿಯನ್ನು ನೀಡುತ್ತದೆ. ಆದರೆ ಸರಳ ಸತ್ಯವೇನೆಂದರೆ, ವಿಶ್ವಾಸಿಗಳಿಗೆ ಲಭ್ಯವಾಗಿರುವ ಈ ಶಕ್ತಿಯ ಬಗ್ಗೆ ಅನೇಕ ಚರ್ಚ್ ಜನರಿಗೆ, ಅನೇಕ ವಿಶ್ವಾಸಿಗಳಿಗೆ ತಿಳುವಳಿಕೆ ಇಲ್ಲ. ಅಲ್ಲಾಂದ್ರೆ ಸ್ವಲ್ಪ ತಿಳುವಳಿಕೆ ಇದೆ. ಕೆಲವರು ಹೋಲಿ ಸ್ಪಿರಿಟ್ನಲ್ಲಿ ವಿಶ್ವಾಸನೇ ಮಾಡುವುದಿಲ್ಲ. ಏನು ವಿಶ್ವಾಸಿಗಳು ಅವರು? ನಮಗೆ ಯಾವಾಗಲೂ ಹೋಲಿ ಸ್ಪಿರಿಟ್ ನಮ್ಮ ಜೊತೆಗೆ ಇರಬೇಕು. ಹಲ್ಲೆಲೂಯಾ. ಈ ಜಗತ್ತಿನಲ್ಲಿ ಅತ್ಯಂತ ದುಃಖಕರವಾದ ವಿಷಯವೇನೆಂದರೆ, ವಿಶ್ವಾಸಿಗಳಾಗಿದ್ದು ಅವರು ಬದಲಾಗಬೇಕಾಗಿಲ್ಲ, ಅವರು ದೇವರಿಗೆ ಏನು ಸೇವೆಯನ್ನು ಮಾಡಬೇಕಾಗಿಲ್ಲ ಎಂದು ಮನವರಿಕೆ ಕೊಂಡಿರುವರು. ನೀವು ಯೋಚನೆ ಮಾಡಿ, ನೀವು ಹೆಂಗೆ ಇದೆ ನನಗೆ ಗೊತ್ತಿಲ್ಲ, ನಾನಿಲ್ಲಿ ಬೋಧಿಸೋದು ಇದು ಎರಡು. ನೀವು ದೇವರ ಪಾತ್ರದಲ್ಲಿ ಬೆಳೆಯಬೇಕು ಮತ್ತು ದೇವರ ಸೇವೆ ಎಲ್ಲರೂ ಮಾಡಬೇಕು. ಇದೇ ನಾನು ಬೋಧಿಸೋದು. ಎಲ್ಲರೂ, ಬರೀ ಪಾಸ್ಟರ್ಸ್ ಅಲ್ಲ ದೇವರ ಸೇವೆ ಮಾಡುವುದು, ಎಲ್ಲಾ ವಿಶ್ವಾಸಿಗಳು. ಎಲ್ಲರಿಗೂ ದೇವರು ಒಂದು ಉಡುಗೊರೆ ಕೊಟ್ಟಿದ್ದಾರೆ. ಯಾವಾಗ ಮಾಡುವುದು? ನಿಮಗೆ ಟೈಮ್ ಸಿಕ್ಕುವಾಗನಾ? ಹೇಳಿ. ಟೈಮ್ ಇದ್ರೆ ನಾನು ಮಾಡ್ತೀನಿ ಹಂಗೆ ಹೇಳಿದರೆ ನೀವು ಸ್ವಾರ್ಥಿ. ಡೈಲಿ ನಾವು ಮಾಡಬೇಕು ದೇವರ ಸೇವೆ. ದೇವರನ್ನು ಬೇಡಿಕೊಂಡ್ರೆ ದೇವರ ದಾರಿ ತೋರಿಸುತ್ತಾರೆ ಹೇಗೆ ಮಾಡಬೇಕು ಅಂತ. ಸೊ ತುಂಬಾ ವಿಶ್ವಾಸಿಗಳಿಗೆ ಅವರು ದೇವರ ಪಾತ್ರದಲ್ಲಿ ಬೆಳೆಯಬೇಕು ಮತ್ತು ದೇವರ ಸೇವೆ ಮಾಡಬೇಕು ಅಂದ್ರೆ ಗೊತ್ತೇ ಇಲ್ಲ. ಅವರು ಚರ್ಚಲ್ಲಿ ಬರ್ತಾರೆ ಮತ್ತು ಏನು ಮಾಡ್ತಾರೆ? ಅವರು ಚರ್ಚಲ್ಲಿ ಬರ್ತಾರೆ, ಹಾಗೆ ಹೋಗ್ತಾರೆ ಮತ್ತು ಬರೀ ಅವರಿಗೆ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸುತ್ತಾರೆ. ಅದೆಲ್ಲ ಕ್ರಿಸ್ಟಿಯಾನಿಟಿ ಅಂತ ಅರ್ಥ ಮಾಡ್ಕೋಬೇಕು. ಕ್ರಿಸ್ಟಿಯಾನಿಟಿ ಅಂದರೆ ತುಂಬಾ ಪವರ್ಫುಲ್ ರಿಲಿಜಿಯನ್. ಇದು ರಿಲಿಜಿಯನ್ ಅಲ್ಲ, ದೇವರು ಒಂದಿಗೆ ಇರುವ ಸಂಬಂಧ. ಅದೇ ಕ್ರಿಸ್ಟಿಯಾನಿಟಿ. ದೇವರು ನಾವು ಒಟ್ಟಿಗೆ ಇದ್ದರೆ ನಾವು ಶಕ್ತಿವಂತರಾಗಿ, ಸಮಾಧಾನ ಉಳ್ಳವರಾಗಿ, ಶಾಂತಿ ಉಳ್ಳವರಾಗಿ, ಆಶೀರ್ವಾದದಿಂದ ತುಂಬಿ ಹರಿದು ನಾವು ಜೀವನ ಮಾಡುತ್ತೇವೆ. ಆದರೆ ಹಾರ್ಡ್ ವರ್ಕ್ ಮಾಡಬೇಕು.
ದೇವರು ಹೇಳುವ ತರ ನೋಡಿ, ಜಗಳ ಮಾಡಬಾರದು, ಸಿಟ್ಟುಗೊಳ್ಳಬಾರದು, ಹೊಟ್ಟೆ ಕಿಚ್ಚಿರಬಾರದು, ಇದೆಲ್ಲ ನಮ್ಮಲ್ಲಿ ಇರ್ತದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ದೇವರ ಪಾತ್ರದಲ್ಲಿ ಬೆಳೆಯಬೇಕು, ದೇವರ ಸೇವೆ ಮಾಡಬೇಕು. ನಾವು ಸೂಪರ್ ನ್ಯಾಚುರಲ್ ಪವರ್ ಇದೆ, ಸೂಪರ್ ನ್ಯಾಚುರಲ್ ಪವರ್, ಸೂಪರ್ ನ್ಯಾಚುರಲ್ ಪವರ್ ಅಲ್ಲಿ ನಾವು ಬೆಳೆಯಬೇಕು. ಹಲ್ಲೆಲೂಯಾ. ಸೊ ಇದು ದೇವರ ವಾಗ್ದಾನವಾಗಿದೆ, ನಾವು ಆತನ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿರಬೇಕು ಅಂತ. ಆದ್ರೆ ವಿಶ್ವಾಸಿಗಳಿಗೆ ದೀಕ್ಷಾ ಸ್ನಾನದ ಬಗ್ಗೆ ಮಾತ್ರ ಗೊತ್ತಿದೆ. ಪವಿತ್ರಾತ್ಮ ಸ್ನಾನದ ಬಗ್ಗೆ ಎಷ್ಟು ವಿಶ್ವಾಸಿಗಳಿಗೆ ಗೊತ್ತು? ನಿಮಗೇ ಗೊತ್ತುಂಡ? ನೀವು ಪವಿತ್ರಾತ್ಮನ ಸ್ನಾನ ಮಾಡುತ್ತೀರಾ? ಯಾವಾಗ ಮಾಡಬೇಕು? ಯಾವಾಗಲೂ. ಈ ವಾಕ್ಯಗಳು ನೀವು ಓದಿದರೆ ನಿಮಗೆ ಅರ್ಥವಾಗುತ್ತದೆ. ಲೂಕ 24:29 ಮತ್ತೆ ಅಪೊಸ್ತಲ ಕೃತ್ಯಗಳು 1:4 ಮತ್ತು ಲೂಕ 3:16 ಯೋಹಾನ ಹೇಳಿದರು, ನಾನಂದು ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನ್ನಿಂದ ಶಕ್ತನು ಬರುತ್ತಾನೆ, ಅದು ಯೇಸುದೇವರು. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವವನು. ಹಲ್ಲೆಲೂಯಾ. ಪವಿತ್ರಾತ್ಮದ ಬಾಪ್ಟಿಸವೆಂದರೆ ನಾವು ಸಂಪೂರ್ಣವಾಗಿ ದೇವರ ಶಕ್ತಿ ಮತ್ತು ಉಪಸ್ಥಿತಿಯಲ್ಲಿ ಮುಳುಗುವುದು. ಪವಿತ್ರಾತ್ಮನ ಸ್ನಾನ, ಇದು ಪವಿತ್ರಾತ್ಮನ ಸ್ನಾನ ಅಂತ ಹೇಳುವುದು. ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್, ನಾವು ಹೇಗೆ ವಾಟರ್ ಬ್ಯಾಪ್ಟಿಸಮ್ ತಕ್ಕೊಂಡಿದ್ದೇವೆ, ನಾವು ನೀರಿನಲ್ಲಿ ಮುಳುಗಿ ನೀರಿನೊಳಗೆ ಹೋಗಿ ನಾವು ವಾಪಸ್ ಬಂದಿದ್ದೇವೆ. ಅದೇ ತರ ಪರಿಶುದ್ಧಾತ್ಮನ ಒಳಗೆ ನಾವು ಮುಳುಗಬೇಕು, ಅವನ ಶಕ್ತಿ ನಮ್ಮಲ್ಲಿ ಇರಬೇಕು. ಅದೇ ಪವಿತ್ರಾತ್ಮನ ಬ್ಯಾಪ್ಟಿಸಮ್. ಎಫೆಸದವರಿಗೆ 5:18 ಬರೆದಿದೆ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಆದ್ದರಿಂದ ಪಟ್ಟಿಂಗತನವನ್ನು ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮ ಭರಿತರಾಗಿರು. ಕುಡಿಯವರಿಗೆ ಗೊತ್ತು, ಅಲ್ಲಾಂದ್ರೆ ನೀವು ಕುಡಿಯವರನ್ನು ನೋಡಿದಿರಿ, ಅವರು ಹೇಗೆ ವರ್ತಿಸುತ್ತಾರೆ. ಅವರು ಕುಡಿದರೆ ದೇ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಆಲ್ಕಹಾಲ್ ಇಂದ ಅವರು ನಿಯಂತ್ರಿಸಲ್ಪಟ್ಟು ಜೀವನ ಮಾಡುತ್ತಾರೆ, ಅಲ್ಲವೇ? ಮತ್ತೆ ಆವಾಗ ಅವರು ಹೇಳುವ ಮಾತು ನೀವು ನಂಬಬಾರದು. ಆವಾಗ ಹೋಗಿ ಅವರನ್ನೇ ಜಗಳ ಮಾಡಬಾರದು. ಅವರಿಗೆ ತಿಳುವಳಿಕೆ ಇಲ್ಲ, ಸುಮ್ಮನೆ ಅವರೇನೇನೋ ಹೇಳ್ತಾರೆ, ಯಾಕೆಂದ್ರೆ ಅವರ ಸ್ಪಿರಿಟ್ ಅಲ್ಲದ ಆಲ್ಕಹಾಲ್ ಇಂದ ಅವರು ಮಾತಾಡುವುದು. ಹಲ್ಲೆಲೂಯಾ. ಅದೇ ತರ ಇಲ್ಲಿ ಪವಿತ್ರಾತ್ಮದ ತುಂಬುವಿಕೆಯನ್ನು ಮದ್ಯಪಾನ ಮಾಡುವುದಕ್ಕೆ ಹೋಲಿಸಲಾಗಿದೆ. ಜನರು ಕುಡಿದಾಗ ಅವರು ಮದ್ಯಪಾನದಿಂದ ನಿಯಂತ್ರಿಸಲ್ಪಡುತ್ತಾರೆ. ಅದೇ ರೀತಿಯಲ್ಲಿ ನಾವು ಪವಿತ್ರಾತ್ಮನಿಂದ ತುಂಬಿದಾಗ ನಾವು ಪವಿತ್ರಾತ್ಮನಿಂದ ನಿಯಂತ್ರಿಸಲ್ಪಡುತ್ತೇವೆ. ಪರಿಣಾಮವಾಗಿ ನಾವು ಸ್ವಾಭಾವಿಕವಾಗಿ ಪ್ರೀತಿ, ಸಂತೋಷ, ಸಮಾಧಾನ, ಸೌಮ್ಯತೆ, ಸ್ವಯಂ ನಿಯಂತ್ರಣ ಇತ್ಯಾದಿ ಪವಿತ್ರಾತ್ಮನ ಪಾತ್ರವನ್ನು ತೋರಿಸುತ್ತದೆ. ಮತ್ತು ಎಫೆಸದವರಿಗೆ 5:19-22 ಹೇಳುವ ಪ್ರಕಾರ ನಾವು ಯಾವಾಗಲೂ ದೇವರಿಗೆ ಕೃತಜ್ಞರಾಗಿ ಇರುತ್ತೇವೆ ಮತ್ತು ಪರಸ್ಪರ ಗೌರವಿಸುತ್ತೇವೆ. ಇವೆಲ್ಲವೂ ಪವಿತ್ರಾತ್ಮದ ತುಂಬುವಿಕೆಯ ಫಲವಾಗಿದೆ. ನಿಮಗೆ ಪವಿತ್ರಾತ್ಮ ತುಂಬುವಿಕೆ ಇಲ್ಲದಿದ್ದರೆ ನೀವು ನಿಮ್ಮಂತೆ ನೀವು ವರ್ತಿಸುತ್ತೀರಿ, ನಿಮಗೆ ಸ್ವಲ್ಪನೂ ಸೆಲ್ಫ್ ಕಂಟ್ರೋಲ್ ಸಿಗುವುದಿಲ್ಲ. ಈ ಸೆಲ್ಫ್ ಕಂಟ್ರೋಲ್ ಬೇಕು ಎಲ್ಲ ನಿಮಗಿದ್ದರೆ ನೀವು ಪವಿತ್ರಾತ್ಮನಿಂದ ತುಂಬಿರಬೇಕು. ನಾನದು ಅರ್ಥ ಮಾಡಿಸ್ಕೊಡ್ತೀನಿ. ಹೂವು ತನ್ನನ್ನು ಅರಳುವಂತೆ ಒತ್ತಾಯಿಸುವುದಿಲ್ಲ, ಅಲ್ಲವೇ? ಆದರೆ ಅದು ಸೂರ್ಯನ ಬೆಳಕು ಮತ್ತು ನೀರಿಗೆ ಬಿದ್ದಾಗ ಅದು ಸ್ವಾಭಾವಿಕವಾಗಿ ಅರಳುತ್ತದೆ. ಅದೇ ರೀತಿಯಲ್ಲಿ ನಮ್ಮ ನಿರಂತರ ಬೆಳೆಯುತ್ತಿರುವ ಸೆಲ್ಫ್ ಕಂಟ್ರೋಲ್, ದೈವಿಕ ಪಾತ್ರಗಳು ಮತ್ತು ದೇವರ ಸೇವೆಯು ಪವಿತ್ರಾತ್ಮನ ತುಂಬಿಕೆಯ ಫಲಿತಾಂಶವಾಗಿದೆ. ಒಂದು ಗಿಡ ನೀವು ಹಾಕಿದರೆ ಅದಕ್ಕೆ ಒಳ್ಳೆ ಸೂರ್ಯನ ಬೆಳಕಿದೆ ಮತ್ತು ನೀರಿದೆ, ಗೊಬ್ಬರ ಇದೆ, ಎಲ್ಲ ನೀವು ಕೊಟ್ಟರೆ ಅದರಲ್ಲಿ ಹೂವು ಉಂಟಾಗುತ್ತದೆ, ಅಲ್ಲವೇ? ಹೂವು ಅರಳುವಂತೆ ಆಗುತ್ತದೆ. ನೀವು ಹೋಗಿ ಹೂ ಬಿಡು ನೀವು ಹೇಳ್ಬೇಕಾ? ಇಲ್ಲ, ಅದು ಹಾಗೇ ಬಿಡ್ತದೆ. ಅದೇ ತರ ಒಂದು ವಿಶ್ವಾಸಿ ಹೋಲಿ ಸ್ಪಿರಿಟ್ಟಿನಿಂದ ತುಂಬಿ ಜೀವನ ಮಾಡಿದರೆ ಅವರನ್ನು ನೋಡಿದರೆ ಗೊತ್ತಾಗುತ್ತದೆ ಅವರಿಗೆ ಸೆಲ್ಫ್ ಕಂಟ್ರೋಲ್ ಇದೆ. ದೇವರ ಪಾತ್ರದಲ್ಲಿ ಬೆಳೆಯುತ್ತಾ ಇರುತ್ತಾರೆ ಮತ್ತು
ದೇವರ ಸೇವೆಯನ್ನು ಕೂಡ ಮಾಡುತ್ತಾ ಹೋಗ್ತಾರೆ. ಅವರಿಗೆ ಟೈಮ್ ಇದ್ದಾಗ ಅಲ್ಲ, ಅವರಿಗೂ ಗೊತ್ತು ಅದು ನನ್ನ ಡ್ಯೂಟಿ, ಯಾರಿಗೂ ಹೇಳಿಕೊಡ್ಬೇಕಾಗಿಲ್ಲ. ಯಾಕೆಂದ್ರೆ ಆ ಪವಿತ್ರಾತ್ಮನ ತುಂಬುವಿಕೆ ಇದೆ. ಅದು ನಾನು ಮಾಡಲಿಲ್ಲ ಅಂದ್ರೆ ನಿಮಗೇ ಗೊತ್ತು. ನಿಮ್ಮ ಆಫೀಸ್ ಕೆಲಸ ನೀವು ಮಾಡಲಿಲ್ಲದಿದ್ರೆ ನಿಮಗೆ ಎಷ್ಟೊಂದು ಇದಾಗುತ್ತದೆ. ಎಲ್ಲ ಆಫೀಸ್ ಕೆಲಸನೂ ನೀವು ಮಾಡುತ್ತೀರಿ, ಆದರೆ ದೇವರ ಕೆಲಸ ವಿಶ್ವಾಸಿಗಳು ಮಾಡುವುದಿಲ್ಲ. ಏಕೆಂದರೆ ಅವರು ತುಂಬಾ ಡ್ರೈ ಆಗಿ ಹೋಲಿ ಸ್ಪಿರಿಟ್ನ ತುಂಬುವಿಕೆ ಇಲ್ಲದೆ ಜೀವನ ಮಾಡುತ್ತಾರೆ. ಏನು ಅವರಿಗೆ ಅದು ಐಕ್ಯನ? ಇಸ್ ಇಟ್ ಎ ಚಾಯ್ಸ್ ಫಾರ್ ಸಮ್ ಪೀಪಲ್ ಟು ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್? ನೀವು ಹೇಳಿ, ಹೌದಾ? ಇಸ್ ಇಟ್ ಎ ಚಾಯ್ಸ್ ಫಾರ್ ಸಮ್ ಪೀಪಲ್ ಟು ಡೂ ದ ವರ್ಕ್ ಆಫ್ ಗಾಡ್? ಹೇಳಿ. ನಾನು ಯಾಕೆ ಇಲ್ಲಿ ನಿಂತಿರುವುದು? ನನಗೆ ಗೊತ್ತು ನನ್ನ ದೇವರು ಕರೆದಿರೋದು ಇದು ಮಾಡುವುದಕ್ಕೆ. ಪರಿಶುದ್ಧಾತ್ಮನ ತುಂಬಿಕೆಯಿಂದ ಮಾತ್ರ ನನಗಿದು ಮಾಡಕ್ಕಾಗತ್ತೆ. ಐ ಆಮ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ನನಗೆ ಗೊತ್ತು ನಾನಿದು ಮಾಡಬೇಕು ಅಂತ. ನನಗೆ ಗೊತ್ತು ನಾನು ಐ ಆಮ್ ಆನ್ಸರಬಲ್ ಟು ಗಾಡ್, ನಾಟ್ ಟು ಎ ಸೀನಿಯರ್ ಪಾಸ್ಟರ್. ನನ್ನ ಸೀನಿಯರ್ ಪಾಸ್ಟರು ದೇವರು ಅಂತ ನನಗೆ ಗೊತ್ತು. ಅದೇ ತರ ನಿಮಗೆ ಹಂಗೆ ಗೊತ್ತಿಲ್ಲದಿದ್ರೆ ಅರ್ಥ ಮಾಡಿಕೊಳ್ಳಿ. ನೀವೇನಾದರೂ ಮಾಡಿದ್ರು ಅದೊಂದು ಪಾಸ್ಟರ್ಗೆ ತಿಳಿಸುವುದಕ್ಕೆ ಮಾತ್ರ ನೀವು ಮಾಡಿದರೆ ನೀವು ಪವಿತ್ರಾತ್ಮನ ತುಂಬಿಕೆಯಿಂದ ಅಲ್ಲ ನೀವು ಮಾಡುವುದು. ಅರ್ಥ ಮಾಡಿಕೊಳ್ಳಿ. ಸೊ ಇದು ಕೆಲವರಿಗೆ ಐಕ್ಯನ, ಕೆಲವರು ಮಾಡಬೇಕಾಗಿರುವುದಾ? ಅಲ್ಲ, ಎಲ್ಲರೂ ಮಾಡಬೇಕು. ಮತ್ತೆ ಇದೇನು ಮಾಡುವುದಿಲ್ಲ, ಮತ್ತೆ ಎಲ್ಲರೂ ಸ್ವರ್ಗಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಆಗತ್ತಾ? ವಿಶ್ವಾಸಿಗಳೇ, ನೀವು ಯೋಚನೆ ಮಾಡಬೇಕು. ನೀರಿನ ದೀಕ್ಷಾ ಸ್ನಾನವು ನಾವು ಒಮ್ಮೆ ಮಾತ್ರ ತೆಗೆದುಕೊಳ್ಳಬೇಕು. ಆದರೆ ಪವಿತ್ರಾತ್ಮನ ಸ್ನಾನವು ಪ್ರತಿದಿನ ಯಾವಾಗಲೂ ನಾವು ಹೊಂದಿರಬೇಕು. ಈಗ ನೋಡೋಣ, ಯಾವಾಗಲೂ ನಮ್ಮೊಂದಿಗೆ ಇರಲು ಪವಿತ್ರಾತ್ಮದ ಶಕ್ತಿಯನ್ನು ನಾವು ಹೇಗೆ ಪಡೆಯುತ್ತೇವೆ? ಅಲ್ಲಾಂದ್ರೆ ಪವಿತ್ರಾತ್ಮನ ಬಾಪ್ಟಿಸಮ್, ಪವಿತ್ರಾತ್ಮನ ಸ್ನಾನ ನಾವು ಹೇಗೆ ಹೊಂದಿರುತ್ತೇವೆ? ನಾವು ಯಾವಾಗಲೂ ಪವಿತ್ರಾತ್ಮನ ಸ್ನಾನವನ್ನು ಹೇಗೆ ಹೊಂದುತ್ತೇವೆ? ಹೇಗೆ ಹೊಂದುತ್ತೇವೆ? ನಾನೀಗ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ. ಯೋಹಾನ 7:37-38 ಯೇಸುದೇವರು ಹೇಳಿದರು, ಯಾವನಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಿರಿ. ನನ್ನನ್ನು ನಂಬಿದವರ ಹೊಟ್ಟೆಯ ಒಳಗಿಂದ ಜೀವಕರವಾದ ನೀರಿನ ಹೊರಗಳನ್ನು ಹರಿಯುವವು. ಯಾವನಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಿರಿ. ದೇವರಿಗೆ ಹೇಳಿರಲಿಲ್ಲ ಎಲ್ಲರೂ ಬರಲಿ ಅಂತ. ದೇವರಿಗೆ ಗೊತ್ತು ಎಲ್ಲರೂ ಬರಲ್ಲ, ಎಲ್ಲರೂ ಬರಬೇಕು. ಯಾರ್ಯಾರಿಗೆ ನೀರಡಿಕೆ ಇದೆ? ಎದಕ್ಕೆ ನೀರಡಿಕೆ? ಎದಕ್ಕೆ ನೀರಡಿಕೆ ಹೇಳಿ? ಎಲ್ಲರಿಗೂ ನೀರಡಿಕೆ ಇದೆ. ಎದಕ್ಕೆ? ದೇವರ ಆಶೀರ್ವಾದಕ್ಕೋಸ್ಕರ. ಅದೆಲ್ಲ ದೇವರು ಹೇಳಿರುವುದು. ಯಾವನಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಿರಿ ಎಂದ. ಯೇಸುದೇವರು ಹೇಳಲಿಲ್ಲ ಯಾರಿಗಾದರೂ ಈ ಲೋಕದ ಆಶೀರ್ವಾದ ಬೇಕಂದ್ರೆ ನನ್ನ ಬಳಿಗೆ ಬಂದು ಪ್ರಾರ್ಥಿಸಿ ಅಂತ. ಹಂಗಲ್ಲೇ ಇಲ್ಲಿ ಬರೆದರು, ನನ್ನ ಬಳಿಗೆ ಬಂದು ಕುಡಿಯಿರಿ. ಏನು? ಪವಿತ್ರಾತ್ಮನ. ಬಾಯಾರಿದವರು ನನ್ನ ಬಳಿಗೆ ಬನ್ನಿರಿ. ಯಾವುದರ ಬಾಯಾರಿಗೆ? ಎದಕ್ಕೆ ನೀವು ಬಾಯಾರಿದವರಾಗಬೇಕು? ನೀತಿವಂತ ಜೀವನವನ್ನು ನಡೆಸಲು ಮತ್ತು ಅವನ ಸೇವೆ ಮಾಡಲು. ಬಾಯಾರಿದವರು ದೇವರ ಬಳಿಗೆ ಬರಬೇಕು ಅಂತ. ಇದೆಲ್ಲ ವಿಶ್ವಾಸಿಗಳಿಗೆ ಬೇಡ. ನೀರಡಿಕೆ ಇದೆ. ಎದಕ್ಕೆ? ದೇವರೇ, ನಾನು ಫಾಸ್ಟಿಂಗ್ ಮಾಡ್ತೀನಿ, ನಾನು ಪ್ರೇಯರ್ ಮಾಡ್ತೀನಿ, ನನಗೆ ಜಾಬ್ ಪ್ರಮೋಷನ್ ಕೊಡಬೇಕು, ನನ್ನ ಮದುವೆ ಆಗಬೇಕು, ನನಗೆ ಹಣಕಾಸು ಇರಬೇಕು, ಅಲ್ಲಾಂದ್ರೆ ನನಗದು ಬೇಕು, ಒಂದು ಹೊಸ ಮನೆ ಬೇಕು. ಅದಕ್ಕೆಲ್ಲ ವಿಶ್ವಾಸಿಗಳಿಗೆ ನೀರಡಿಕೆ ಇದೆ. ಈ ವಾಕ್ಯ ಯಾರಿಗೋಸ್ಕರ ಬರೆದಿರುವುದು? ನಿಮ್ಮ ಬೈಬಲಲ್ಲಿ ಇದೆ, ತೆಗೆದು ನೋಡ್ರಿ. ಯೋಹಾನ 7:37-38. ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಿರಿ. ನೀತಿವಂತ ಜೀವನವನ್ನು ನಡೆಸಲು ಮತ್ತು ಅವನ ಸೇವೆ ಮಾಡಲು ಬಾಯಾರಿದವರು ದೇವರಿಗೆ ವಿಧೇಯರಾಗಿ ನಡೆಯಬೇಕೆಂಬ ನಮ್ಮ ಹತಾಶ ಬಯಕೆಯ ಪರಿಣಾಮವಾಗಿ ನಾವು ಯಾವಾಗಲೂ ಪವಿತ್ರಾತ್ಮನೆಯಿಂದ ತುಂಬಬಹುದು. Did you get me? If you want to live a holy life, if you want to be a profitable servant, you are always filled with the Holy Spirit. ಆ ಹತಾಶೆಯ ಬಯಕೆ, ಡೆಸ್ಪರೇಟ್ ಡಿಸೈರ್, ಹತಾಶೆಯ ಬಯಕೆ. ದೇವರೇ, ನನಗೆ ಹಿಂಗೆ ಜೀವಿಸೋದು ಬೇಡ, ನಾನು ನಿಂತರ ಆಗಬೇಕು,
ನನಗೆ ನಿನ್ನ ಸೇವೆ ಮಾಡಬೇಕು. ಆದರೆ ದೇವರ ಮಕ್ಕಳೇ, ದೇವರು ಹೇಳಲಿಲ್ಲ ನೀವು ಯಾರು ಆಫೀಸ್ ಕೆಲಸ ಮಾಡಬಾರದು ಎಂದು ದೇವರು ಹೇಳಲಿಲ್ಲ. ಎಲ್ಲರನ್ನು ಪಾಸ್ಟರ್ ಆಗುವುದಕ್ಕೆ ಕರೀಲಿಲ್ಲ. ಕೆಲವರನ್ನು ಮಾತ್ರ ಪಾಸ್ಟರ್ ಆಗುವುದಕ್ಕೆ ದೇವರು ಕರೆದರು. ಅವರನ್ನು ಕೆಲಸ ಬಿಡ್ಬಿಡಕ್ಕೆ ಹೇಳಿದರು. ಅವರು ಮಾಡುತ್ತಾ ಇದ್ದಾರೆ. ನಿಮ್ಮನ್ನೆಲ್ಲರೂ ಕರೆದಿಲ್ಲ. ಆದರೆ ನಿಮಗೆ ಏನು ಕೆಲಸ ಇದೆಯೋ, ಏನೇ ಕೆಲಸ ಇದೆಯೋ ಅದರ ಜೊತೆಗೆ ನೀವು ದೇವರ ಕೆಲಸ ಮಾಡಬೇಕು. ನೀವೆಲ್ಲ ಹೇಳ್ತೀರಲ್ಲ, ನನಗಾಗ್ತಾ ಇಲ್ಲ, ಟೈಮ್ ಇಲ್ಲ, ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ನಿಮಗೆ ಬಯಕೆ ಇದ್ದರೆ, ನಿಮಗೆ ಡೆಸ್ಪರೇಟ್ ನೀಡ್ ಇದ್ದರೆ ನೀವು ಪ್ರಾರ್ಥಿಸುತ್ತೀರಿ, ದೇವರೇ ನನಗೂ ಲಾಭದಾಯಕ ಸರ್ವೆಂಟ್ ಆಗಬೇಕು, ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಗೈಡು ಮಾಡಿ. ನಾನು ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ. ಇಫ್ ಯು ಪ್ರೇ, ದೇವರು ನಿಮ್ಮನ್ನು ಗೈಡು ಮಾಡುತ್ತಾರೆ. ದೇವರು ನಿಮಗೆ ಶಕ್ತಿ ಕೊಡ್ತಾರೆ. ಡೈಲಿ ನಿಮಗೆ ಮಾಡಬಹುದು. ದೇವರ ಮಕ್ಕಳೇ, ನೀವಿದೆಲ್ಲ ಮಾಡಲಿಲ್ಲದಿದ್ದರೆ ನಿಮಗಿದು ಲೋಸು. ಅರ್ಥ ಮಾಡಿಕೊಳ್ಳಿ, ನಿಮಗೆ ಲೋಸು. ದೇವರಿಂದ ಫೇವರ್ ನಿಮಗೆ ಸಿಗುವುದಿಲ್ಲ. ದೇವರಿಂದ ಮರ್ಸಿ ನಿಮಗೆ ಸಿಗುವುದಿಲ್ಲ. ದೇವರಿಂದ ಆಶೀರ್ವಾದಗಳು ಸಿಗುವುದಿಲ್ಲ. ಸ್ವರ್ಗಕ್ಕೂ ಸೇರುವುದಿಲ್ಲ. ಬರೀ ನೀವು ಹೊಟ್ಟೆ ಕಿಚ್ಚು, ಜಗಳ ಮಾಡಿ, ಸಿಟ್ಟು ಮಾಡಿಕೊಂಡು ಹಾಗೇ ನಿಮ್ಮ ಜೀವನ ಮುಂದುವರಿಸಿಕೊಂಡು ಚರ್ಚ್ಗೆ ಬರ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಮತ್ತು ನೀವು ರೋಗಿಗಳಾಗ್ತೀರಿ. ಹಂಗೇ ನಿಮ್ಮ ಜೀವನ ಮಾಡಕ್ಕಾಗುತ್ತೆ. ಮನೆಯಲ್ಲಿ ಸಮಾಧಾನ ಇಲ್ಲ, ಯಾವಾಗಲೂ ಹೋರಾಟ. ಯಾಕೆಂದ್ರೆ ಒಬ್ರು ಜಗಳ ನಿಲ್ಲಿಸಬೇಕು, ಸಿಟ್ಟು ನಿಲ್ಲಿಸಬೇಕು, ಅದಾಗಲ್ಲ. ಮತ್ತೆ ಸೈತಾನನ ಕೆಲಸ ಮಾತ್ರ ನೋಡಿ ನೋಡಿ ವಿಶ್ವಾಸಿಗಳು ಹತಾಶರಾಗಿ ಜೀವನ ಮಾಡ್ತಾರೆ. ಅರ್ಥ ಮಾಡಿಕೊಳ್ಳಿ, ನಮ್ಮ ಪಾಪವು ನಮ್ಮನ್ನು ದುರ್ಬಲ ಮಾಡುತ್ತದೆ. ಹಲ್ಲೆಲೂಯಾ. ಮತ್ತು ಲೂಕ 11:13 ಯೇಸುದೇವರು ಹೇಳಿದರು, ಹೋಲಿ ಸ್ಪಿರಿಟ್ ಅನ್ನು ಕೇಳುವವರಿಗೆ, ಅವನನ್ನು ಪ್ರಾರ್ಥಿಸುವವರಿಗೆ ಎಷ್ಟೊಂದು ಪವಿತ್ರಾತ್ಮನು ಕೊಡುವನು ಅಂತ. ದೇವರೇ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸಿ. ಯಾಕೆ ನನ್ನನ್ನು ತುಂಬಿಸಬೇಕು ಅಂತ ನಿಮಗೆ ಅರ್ಥವಾಗಬೇಕು. ನನಗೆ ಶಕ್ತಿ ಬೇಕು. ನನಗೆ ಎಂದೂ ಸೆಲ್ಫ್ ಕಂಟ್ರೋಲೇ ಇಲ್ಲ. ನನಗೆ ದೇವರ ಸೇವೆ ಮಾಡಕ್ಕಾಗ್ತಾ ಇಲ್ಲ. ಈ ಬಯಕೆಯಿಂದ ದೇವರ ಹತ್ರ ಹೋಗಿ ನೀವು ಹೇಳಿದರೆ ನಿಮ್ಮನ್ನು ದೇವರು ತುಂಬಿಸುತ್ತಾರೆ. ನೀವು ಪ್ರಾರ್ಥನೆನೇ ಮಾಡಬೇಕಾಗಿಲ್ಲ, ನಿಮಗೆ ಹಂಗೆ ತುಂಬುವಿಕೆ ಬರುತ್ತದೆ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೇನೆ. ನಾನು ಡೈಲಿ ನಾನೇನು ಕುತ್ಕೊಂಡು ಪ್ರೇಯರ್ ಮಾಡಲ್ಲ. ದೇವರೇ ನನ್ನನ್ನು ತುಂಬಿಸು. ನನಗೆ ಬಯಕೆ ಇದೆ ದೇವರ ದಾರಿಯಲ್ಲಿ ನಡೆಯಬೇಕು. ನನಗೆ ಬಯಕೆ ಇದೆ, ಐ ಶುಡ್ ಬಿ ಎ ಪ್ರಾಫಿಟಬಲ್ ಸರ್ವೆಂಟ್ ಆಫ್ ಗಾಡ್ ಅಂತ. ದೇವರಾದಿಂದ ನನ್ನನ್ನು ತುಂಬಿಸುತ್ತಾರೆ. ನಿಮ್ಮ ಬಯಕೆ ನೋಡಿ ಅರ್ಥ ಮಾಡಿಕೊಳ್ಳಿ. ಯಾವತ್ತಾದರೂ ನಿಮಗೆ ಶಕ್ತಿ ಇಲ್ಲದಿದ್ದರೆ ದೇವರ ಹತ್ರ ಹೋಗ್ಬಹುದು. ದೇವರೇ ನನ್ನನ್ನು ತುಂಬಿಸಿ, ನನಗೆ ಶಕ್ತಿ ಇಲ್ಲ ಎಂದು ನೀವು ಹೇಳಿದರೆ ನಿಮ್ಮನ್ನು ತುಂಬಿಸುತ್ತಾರೆ. ಯಾರು ಹೋಗ್ತಾರೆ? ನಿಮ್ಮ ಪ್ರಾರ್ಥನೆ ಏನಮ್ಮ? ಏನು ನೀವು ಜಾಸ್ತಿ ಪ್ರಾರ್ಥಿಸುವುದು? ಹೇಳಿ. ನಿಮ್ಮ ಸೆಲ್ಫ್ ಕಂಟ್ರೋಲ್ಗೋಸ್ಕರನ? ನಾವು ಬೇರೆಯವರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಅದೇ ನಾನು ಹೇಳಿರುವುದು. ಬೇರೆಯವರನ್ನು ನಾವು ಚೇಂಜ್ ಮಾಡಕ್ಕಾಗಲ್ಲ. ನಮ್ಮನ್ನು ಚೇಂಜ್ ಮಾಡಕ್ಕಾಗತ್ತೆ. ನಾವು ಮಾಡಿದರೆ ಅವರು ಖಂಡಿತ ಚೇಂಜ್ ಆಗುತ್ತಾರೆ. ನೀವು ಅದು ಅರ್ಥ ಮಾಡ್ಕೋಬೇಕು. ಮತ್ತೆ ಅಪೊಸ್ತಲ ಕೃತ್ಯಗಳು 1:8 ನಾವು ಓದಿದೆ, ದೇವರ ಶಕ್ತಿಯೊಂದಿಗೆ ನಾವು ಬದುಕುವವರಾಗಿದ್ದರೆ ಜೀವನದಲ್ಲಿ ಅನೇಕ ಸಾಕ್ಷಿ ನಾವು ಹೊಂದಿರುತ್ತೇವೆ. ದೇವರ ಸಾಕ್ಷಿಗಳಾಗಿ ನಾವು ಜೀವನ ಮಾಡುತ್ತೇವೆ. ಸಾಕ್ಷಿ ಅಂದರೆ ಏನು? ಎದ್ದು ತೋರಿಸಬೇಕು. ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ಸ್ ಏನು? ಈ ಲೋಕ ಪೂರ್ತಿ ನಾವು ಸಾಕ್ಷಿಗಳಾಗಬೇಕು ಅಂದ್ರೆ ನೀವಿಲ್ಲಿ ಇದ್ದೀರಾ, ನಿಮ್ಮ ಫ್ರೆಂಡ್ಸು ಬೇರೆ ಕಡೆ ಇದ್ದಾರೆ, ಅವರಿಗೆಲ್ಲ ನೋಡಕ್ಕಾಗತ್ತದೆ ನಿಮ್ಮ ಆಶೀರ್ವಾದ. ನಿಮಗಿದೆಯಾ ಅಂತ ಸಾಕ್ಷಿ? ದೇವರ ಮಕ್ಕಳೇ, ಯೋಚನೆ ಮಾಡಿ. ನೀವು ಸಾಕ್ಷಿಗಳಾಗಿ ಜೀವನ ಮಾಡುತ್ತೀರಾ? ನೋಡಿ, ನಾನು ನನ್ನನ್ನು ಪ್ರೈಸ್ ಮಾಡ್ತಾ ಇಲ್ಲ. ನನ್ನನ್ನು ನೋಡಿದರೆ ನಾನೊಂದು ಸಾಕ್ಷಿ ಅಲ್ವಾ? ನಾನೊಂದು ಪಾಸ್ಟರ್ ಆಗಬೇಕು ಅಂದೇನು ನಾನೊಂದು ಬಯಸಿರ್ಲೇ ಇಲ್ಲ. ಐ ಹ್ಯಾವ್ ನೆವರ್ ಡಿಸೈಡ್ ಟು ಬಿ ಎ ಪಾಸ್ಟರ್. God has called, I have just accepted God's call. I have been faithful
ಇಲ್ಲಿ ತನಕ ನಾನು ಬಂದಿದೆ, ನಾನೊಂದು ಸಾಕ್ಷಿಯಾಗಿ ದೇವರಿಗೆ ನಿಂತಿದ್ದೀನಿ ಅಲ್ಲವೇ? ಅದೇ ತರ ನಿಮ್ಮನ್ನು ನೋಡಿದರೆ ಒಂದು ಸಾಕ್ಷಿಯಾಗಿರಬೇಕು. ನಮ್ಮ ಆಶೀರ್ವಾದಗಳು, ಸೂಪರ್ ನ್ಯಾಚುರಲ್ ಆಶೀರ್ವಾದಗಳು, ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದೇ ದೇವರು ಹೇಳಿದ್ರು, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದ್ರೆ ನೀವು ಶಕ್ತಿ ಉಳ್ಳವರಾಗ್ತೀರಿ ಮತ್ತು ನನ್ನ ಸಾಕ್ಷಿ ಆಗ್ತೀರಿ. ಬೇರೆಯವರಿಗೆ ಗೊತ್ತಾಗುತ್ತೆ ಇದು ಸೂಪರ್ ನ್ಯಾಚುರಲ್, ಇದು ನ್ಯಾಚುರಲ್ ಅಲ್ಲ. ನಿಮಗೊಂದು ರೋಗ ಬಂದ್ರೆ ಅದು ವಾಸಿ ಆಗುತ್ತದೆ, ಅಲ್ಲಾಂದರೆ ರೋಗನೇ ಬರುವುದಿಲ್ಲ. ದೇವರ ದಾರಿಯಲ್ಲಿ ನಾವು ನಡೆದರೆ ದೇವರ ಮಕ್ಕಳೇ, ನಮಗೆ ರೋಗ ಏನು ಬರುವುದಿಲ್ಲ. ರೋಗ ಬಂದ್ಬಿಟ್ಟು ದೇವರು ವಾಸಿ ಮಾಡುವುದು ಒಂದಲ್ಲ ದೇವರು ಹೇಳಿರುವುದು. ದೇವರ ದಾರಿಯಲ್ಲಿ ನಾವು ನಡೀಲಿಲ್ಲ ಅಂದರೆ ಇದೆಲ್ಲ ಬರುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ನೀವು ಸಾಕ್ಷಿಗಳಾಗಿರ್ತೀರಿ ಎಂದು ಯೇಸುದೇವರು ಹೇಳಿದರು. ಯಾರು ಸಾಕ್ಷಿ? ಸಾಕ್ಷಿ ಅಂದರೆ ಒಂದು ನಿರ್ದಿಷ್ಟ ಸತ್ಯ ಅಥವಾ ಘಟನೆಯ ಸಾಕ್ಷ್ಯವನ್ನು ನೀಡುವುದು. ಅದೇ ಸಾಕ್ಷ್ಯ. ಒಂದು ನಿರ್ದಿಷ್ಟ ಘಟನೆಯ ಸಾಕ್ಷ್ಯ ಒಂದು ಅಂದ್ರೆ ನಿಮ್ಮನ್ನು ನೋಡಿದರೆ, ಇಲ್ಲಾಂದ್ರೆ ನಿಮ್ಮ ಏನಾದರೂ ಆಶೀರ್ವಾದ ನೋಡಿದರೆ ಜನರಿಗೆ ಅರ್ಥವಾಗುತ್ತದೆ, ಇದು ನ್ಯಾಚುರಲ್ ಅಲ್ಲ, ಇದು ಸೂಪರ್ ನ್ಯಾಚುರಲ್. ಇದು ನ್ಯಾಚುರಲ್ ಅಲ್ಲ, ಸೂಪರ್ ನ್ಯಾಚುರಲ್. ಇದೇ ಸಾಕ್ಷಿ. ನಮ್ಮ ರೋಗಗಳು ವಾಸಿಯಾಗಬೇಕು, ನಮ್ಮ ಹಣಕಾಸು ಮುಂದೆ ಹೋಗಬೇಕು, ನಮಗೆ ನಾವು ಕೊಡುವವರಾಗಿರಬೇಕು. ನಾವು ಯಾವಾಗಲೂ ಸಾಲ ಮಾಡುವವರಲ್ಲ ವಿಶ್ವಾಸಿಗಳು. ಅದು ನಿಮ್ಮ ಸಾಕ್ಷಿ ಅಲ್ಲ. ಅರ್ಥ ಮಾಡಿಕೊಳ್ಳಿ. ನೀವು ಲೋನಲ್ಲಿ ಇರುವುದು ನಿಮ್ಮ ಸಾಕ್ಷಿ ಅಲ್ಲ. ದೇವರ ಮಕ್ಕಳು ವಿಶ್ವಾಸಿಗಳಾಗಿ ದೇವರಲ್ಲಿ ಬಂದು ದೇವರಲ್ಲಿ ಬಳಿಯುತ್ತಾ ಇದ್ದರೆ ಅವರಿಗೆ ಲೋನ್ ಏನು ಇರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನಾವು ಸಾಕ್ಷಿಗಳಾಗಿ ಜೀವನ ಮಾಡಬೇಕು. ಬೈಬಲಲ್ಲಿ ಏನು ಬರೆದಿದೆ? ವಿ ಆರ್ ನಾಟ್ ಟೇಲ್, ವಿ ಆರ್ ಹೆಡ್. ವೇರೆವರ್ ವಿ ಗೋ, ಪೀಪಲ್ ವಿಲ್ ಬಿ ಜೆಲಸ್ ಆಫ್ ಅಸ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದು ಶಕ್ತಿಯಿಂದ. ಈಗ ಅರ್ಥವಾಯ್ತಲ್ಲ? Holy Spirit baptism is not your choice. You have taken water baptism. You should have Holy Spirit baptism every day. Who will get? How to get? I have explained. ಹತಾಶೆಯ ಬಯಕೆಯಿಂದ ಮಾತ್ರ ಸಿಕ್ಕುವುದು. You should be desperate. Kingdom of God is taken by force and violence. ಇದು ಸುಮ್ಮನೆ ಒಂದು ಉಪ್ಪಿನಕಾಯಿ ತರ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಉಪ್ಪಿನಕಾಯಿ ತರ ಏನೇನೇನೇನೋ ಮಾಡಿಬಿಟ್ಟು ಐ ಆಮ್ ಡೂಯಿಂಗ್, ನಾನು ಮಾಡ್ತಾ ಇದ್ದೀನಿ, ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಚರ್ಚಲ್ಲೆಲ್ಲ ಸಾಕ್ಷಿ ಇರುವುದು. ನೀವು ಹತಾಶೆಯಿಂದ ನಿಮ್ಮ ಮಿನಿಸ್ಟ್ರಿ ಮಾಡಿದರೆ ಚರ್ಚೆಲ್ಲ ಬೆಳೆಯುತ್ತದೆ ದೇವರ ಮಕ್ಕಳೇ. ಸುಮ್ಮನೆ ಏನೋ ಯಾರಿಗೂ ಒಂದು ತೋರಿಸ್ಬೇಕು, ಅಲ್ಲಾಂದ್ರೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀವು ಮಾಡಿದರೆ ನಿಮ್ಮ ಡ್ಯೂಟಿ. ನೀವು ಆಫೀಸಲ್ಲಿ ಸೇರಿದರೆ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಕೆಲಸ ಮಾಡುವವರು ಎಷ್ಟು ಫೇತ್ಫುಲ್ ಆಗಿ ಅವರು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅವರು ಮಾಡಬೇಡ ಅಂತಲ್ಲ, ಅದೇ ತರ ದೇವರ ಕೆಲಸ ಅವರು ಮಾಡಿದರೆ ಎರಡೂ ಅವರಿಗೆ ಆಶೀರ್ವಾದವಾಗುತ್ತದೆ. ಅದು ಮಾತ್ರ ತಪ್ಪಿಸುವುದಿಲ್ಲ. ಅವರು ಆಫೀಸ್ ಕೆಲಸ ಮಾತ್ರ ಯಾರು ತಪ್ಪಿಸುವುದಿಲ್ಲ, ಆದರೆ ದೇವರ ಕೆಲಸ ತಪ್ಪಿಸುವುದಕ್ಕೆ ಅವರಿಗೆ ದೇವರ ಭಯನೇ ಇಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಸೊ ಇದೇ ಸಾಕ್ಷಿ. ನೀವು ಪ್ರತಿದಿನ ಸಾಕ್ಷಿಗಳಾಗಿರಬೇಕು. ಸಾಕ್ಷಿಯನ್ನು ನೀವು ಪ್ರತಿದಿನ ಹೊಂದಿರಬೇಕು. ನಿಮ್ಮ ಸಾಕ್ಷಿಗಳ ಮೂಲಕ ಏನಾಗುತ್ತೆ ಅಂದ್ರೆ, ನಿಮಗೆ ಸಾಕ್ಷಿ ಇದ್ರೆ ದೇವರ ಮೇಲೆ ಇರುವ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ಯಾಕೆ ನಿಮ್ಮ ನಂಬಿಕೆ ಹಂಗೆ ಸೋರುತ್ತಾ ಇರ್ತದೆ? ಸಾಕ್ಷಿ ಇಲ್ಲ. ಸಾಕ್ಷಿ ಇರುವವರ ನಂಬಿಕೆ ಏರುತ್ತಾ ಇರ್ತದೆ. ಅವರೇ ಯಾವಾಗಲೂ ಸ್ತುತಿ ಸ್ತೋತ್ರಗಳು, ಯಾವಾಗಲೂ ಏನು ಬಂದರೂ ಅವರು ಗೊಣಗಾಡುವುದಿಲ್ಲ, ನಿರಾಸೆಯಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ನಾನು ಈ ದಾರಿಯಲ್ಲಿ ನಡೆದೆ, ನನಗೆ ದೇವರು ಹೇಳಿರುವುದು ಕೊಟ್ಟಿದ್ದಾರೆ. ಸಾಕ್ಷಿ ನಿಮಗೆ ಬೆಲೆ ಕೊಡುತ್ತದೆ. ಸಾಕ್ಷಿ ನಿಮಗೆ ವಿಶ್ವಾಸ ಕೊಡುತ್ತದೆ. ನಿಮಗೆ ಸಾಕ್ಷಿ ಇಲ್ಲದಿದ್ದರೆ ನೀವು ವಿಶ್ವಾಸದಿಂದ ಹೋಗ್ತೀರಿ. ಮತ್ತೆ ನಿಮ್ಮ ಸಾಕ್ಷಿಗಳ ಮೂಲಕ ಜನರು ನಿಮ್ಮನ್ನು ನೋಡುವರು ಕೂಡ ಜೀವಂತವಾಗ ಒಂದು ದೇವರಿದ್ದಾರೆ, ಅವರಿಗೋಸ್ಕರ ಬದುಕಿದ್ದಾರೆ, ಅವರೆಷ್ಟು ಪ್ರೀತಿ ಮಾಡುತ್ತಾರೆ ಅಂತ ನಿಮ್ಮಿಂದ ನೀವು ತೋರಿಸಿಕೊಡುತ್ತದೆ. ಇದೆಲ್ಲ ಸಾಕ್ಷಿಯ ಫಲ. ನೀವು ಸಾಕ್ಷಿಗಳಾಗಿ ಜೀವನ ಮಾಡಲಿಲ್ಲದಿದ್ದರೆ ಯು ಆರ್ ಶೇಮಿಂಗ್ ಗಾಡ್. ನಿಮ್ಮ ಸಾಕ್ಷಿಯಿಂದ ನೀವೇ ಜೋರಾಗಿ ಜೀವನ ಮಾಡ್ತೀರಿ. ಯಾಕೆಂದರೆ ನೀವು ವಿಶ್ವಾಸದಲ್ಲಿ ನೀವು ಬೆಳೀತಾ ಇದ್ದೀರಿ. ನಿಮ್ಮ ಸಾಕ್ಷಿಯಿಂದ ನಿಮ್ಮ ಕುಟುಂಬದವರು ಎಲ್ಲರೂ ನೋಡ್ತಾರೆ.
ಇದೇ ದೇವರ ಮಕ್ಕಳೇ, ಚರ್ಚಲ್ಲಿ ಬರುವವರು ಸಾಕ್ಷಿಗಳಾಗಿ ಜೀವನ ಮಾಡಬೇಕು. ಹಲ್ಲೆಲೂಯ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.